ಸಾವಂತುರ್ಗ ಸ್ಟ್ರೈಟ್ ಇದನ್ಸುತ್ತ ಪ್ಲೇಸ್ಲಿ. ಇದು ವೆಲ್ಕಮ್ ಬ್ಯಾಕ್ ಗಾಯ್ಸ್. ಇವತ್ತು ನಾವೆಲ್ಲೂ ಹೋಗ್ತಾ ಇದೀವಿ ಅಂತ ಹೇಳಿದ್ರೆ ಬ್ಯಾಂಗ್ಳೂರಿಂದ ನಿಯರೆಸ್ಟು ಅಂದರೆ ಬೆಂಗಳೂರಿಂದ ಒಂದು ತುಂಬ ಹತ್ತಿರವಾಗಿರೋಂಥ ಜಾಗ ಸಾವಂತುರ್ಗಕ್ಕೆ ಹೋಗ್ತಾ ಇದ್ದೀವಿ. ಸೊ ಅಲ್ಲಿ ನರಸಿಂಹಸ್ವಾಮಿ ದೇವರಿದೆ. ಸೊ ದೇವ್ರ ದರ್ಶನ ಮಾಡೋಣ ಅಂತ ಹೇಳ್ಬಿಟ್ಟು ಫ್ರೈಡೇ. ಸೊ ಹೋಗ್ಬಿಟ್ಟು ಬನ್ನಿ ದರ್ಶನ ಮಾಡಿಕೊಂಡು ವಾಪಸ್ ಬರೋಣ. ಸೊ ಏನಪ್ಪ ಅಂತ ಹೇಳಿದ್ರೆ ಒಂದು ಒಳ್ಳೆ ರೈಡಿಂಗ್ ಫೀಲ್ ಬರ್ತಾ ಇದೆ. ಸುತ್ತಲೂ ಕಾಡು, ಮಧ್ಯದಲ್ಲಿ ಒಂದು ಟಾರ್ಮೆಟ್ ರೋಡು. ಸೊ ನಮ್ಮಂಥ ರೈಡರ್ಸ್ಗೆಲ್ಲ ಇದಕ್ಕಿಂತ ಖುಷಿ ಪಡುವಂಥ ವಿಷಯ ಈ ಥರ ನಮಗೆ ಸಿಕ್ತು ಅಂದರೆ ನೆಮ್ಮದಿ. ಫುಲ್ ಪೀಸಾಗಿ ಹೋಗ್ಬಿಡ್ತೀವಿ. ಚಿಂತೆ ಕಣ ನಿಂಗೆ ಬಾಯಿ ಬಣ್ಣಾಕ ಏನ್ರಿ ಅದು ನೀವು ಮಾತಾಡ್ತಾ ಇರೋದು? ಅಲ್ಲ, ಚಿರತೆ ಆಗಿರೋ ಹೋಗ್ಬಿಡ್ತಿದ್ದೆ ನೀನು. ಯಾವ್ದವರು ತಿರುಪತಿ ಬೆಟ್ಟನ ಇಷ್ಟು ಭಯದಿಂದ ಓಡಿಸಿಲ್ಲ ನಾನು. ಸೀರಿಯಸ್ ಆಗಿ ನಾನು ಯಾರಿಗೂ ಭಯ ಬಿಡಲ್ಲ ಕಣ. ನನ್ನಿಂದ ಏನೋ ಉತ್ತಗಳು ಎಲ್ಲ ಕಡೆ ಉತ್ತಗಳು ಏನೋ ಒಂಥರ ಯಾವ್ದೋ ನಾಗಿನಿ ಮೂವಿ ನೋಡ್ದಂಗೆ ಐತೈತಲ್ಲ. ನವಿಲೆ ಎಲ್ಲಿ ಇದ್ಯಾವ್ದು ಇದು ಫಾರೆಸ್ಟ್ಲಿ ಇಲ್ಲಿ ನೋಡು. ಏನೋ ಇದು ಭಯಂಕರವಾಗಿದೆ. ಗಾಯ್ಸ್ ಫ್ರೆಂಡ್ ಪ್ಲ್ಯಾನ್ ಮಾಡಿದ್ವಿ. ಸೊ ಇಲ್ಲಿ ನೋಡಿ ಘಾಟ್ ರೋಡು ಎದುರುಗಡೆ ನೋಡಿ ತುಂಬ ಭಯಂಕರ ಕಾಣಿಸ್ತಾ ಇದೆ ನಮ್ಮಿಬ್ರಿಗಂತೂ. ಸೊ ನಮ್ಮ ಹುಡುಗ ಅಂತೂ ಗುರು ಹೆಂಗುರು ಸುತ್ತಲೂ ಉತ್ತಾಗಳಿದಾವೆ ಇಲ್ಲಿ, ಅನಿಮಲ್ ಕ್ರಾಸ್ಗಳು ಆಗುತ್ತೆ ಅಂತ ಬೇರೆ ಬೋರ್ಡ್ ಹಾಕಿದ್ರು ಅಂತೇಳಿ ಭಯ ಬಿದ್ದ. ಸೊ ಏನು ನನಗೆ ಆನೆ ಬಿಟ್ಟರೆ ಬೇರೆ ಯಾವುದು ಭಯ ಇಲ್ಲ. ಬಾಮ್ ಅಲ್ಲಿ ನೋಡು ಆನೆ ನೋಡು ಅಲ್ಲಿ. ಏಯ್ ಅಲ್ಲೇ ಆನೆ, ಆನೆ ಕಣೋ. ಆನೆ ಅಲ್ಲ ನನ್ನ ಮಗನೇ, ನಿಮ್ಮ ತಾತ ಏನು ಬೇಕಾದ್ರೂ ಬರ್ಬೋದು ಕಣ. ಫಾರೆಸ್ಟ್ ಇದು. ಹುಲಿ ಬಂದ್ಬಿಡುತ್ತೆ. ಘಾಟ್ ರೋಡ್ ಮಾತ್ರ ಕ್ರೇಜಿ ಅಂದರೆ ಕ್ರೇಜಿ, ನೆಕ್ಸ್ಟ್ ಲೆವೆಲಲ್ಲಿದೆ. ಸಣ್ಣ ರೈಡ್ ಹೋಗೋಣ. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿರುತ್ತೆ ಅಂತ ನೋಡೋಣ ಅಂತ ಹೇಳ್ಬಿಟ್ಟು ಗಾಯ್ಸ್ ಫೈನಲಿ ಎದುರುಗಡೆ ನೋಡ್ತಾ ಇದ್ರ ಸಾವನದುರ್ಗ ಬೆಟ್ಟ. ಸೊ ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಮೇಲೆ ಟ್ರೆಕ್ಕಿಂಗ್ ಬಿಡ್ತಾರೆ ಅಂತ ಕೇಳಿದ್ದೀನಿ, ಕ್ಲಾರಿಟಿಯಾಗಿ ಗೊತ್ತಿಲ್ಲ. ಸೊ ಮಾರ್ನಿಂಗ್ ಹೊತ್ತು ಬೇಗ ಬಂದರೆ ಬಿಡ್ತಾರಂತ ಟ್ರೆಕ್ಕಿಂಗ್ಗೆ. ನಾನು ಮುಂಚೆ ಒಂದು 2 ಸಲ ಬಂದಿದ್ದೀನಿ, ಇದು 3ನೇ ಸಲ ಬಂದಿರೋದು. ಸೊ ಆ ಟೈಮಲ್ಲಿ ಸೊ ಇಲ್ಲಿ ನಿಯರೆಸ್ಟ್ ಆಗಿ ಎಲ್ಲರ ಗಾಡಿ ಪಾರ್ಕ್ ಮಾಡಿ ಸೊ ದರ್ಶನಕ್ಕೆ ಹೋಗಿದ್ದು ಒಂದು ನೆನಪಿದೆ. ಬನ್ನಿ ಹೋಗೋಣ, ದರ್ಶನ ಮಾಡಿಕೊಂಡು ಬರೋಣ. ದೇವಸ್ಥಾನ ಓಪನ್ ಇರೋಂಗೆ ಕಾಣಿಸ್ತಾ ಇದೆ. ಸೊ ಹೋಗೋಣ, ದೇವ್ರ ದರ್ಶನ ಮಾಡ್ಕೊಂಡು ಬರೋಣ. ಆಮೇಲೆ ನರಸಿಂಹಸ್ವಾಮಿ ದರ್ಶನ ಆದಮೇಲೆ ಸೊ ಹೊರಡ್ತಾ ಇದ್ದೀವಿ ಅಷ್ಟೇ.